ಬಡವ್ರ ಮಕ್ಕಳನ್ನ ಪ್ರತಿಭಾನ್ವಿತರನ್ನ ನನ್ನ KPCCಯ ದಣಿ, ನನ್ನ ನಾಯಕ, ನನ್ನ ಲೀಡರ್ DK ಸಾಹೇಬರು ಇವತ್ತು ಈ ಕಾರ್ಯಕ್ರಮಕ್ಕೆ ಮೋಟಿವೇಶನ್ ಸ್ಪೀಚ್ ಮಾಡು ಬಾ ಅಂತ ಕರೆದಿದ್ರು. ನನ್ನ ಸೌಭಾಗ್ಯ ಬಂದಿದ್ದೀನಿ. ಪ್ರತಿಭಾನ್ವಿತ ಮಕ್ಕಳನ್ನ ಗುರುತಿಸಿ ಬಡವ್ರ ಮಕ್ಕಳು ಇಂಥ ವಾಚ್ ಕಟ್ಟಕ್ಕಾಗತ್ತಾ? ಇದು ಪ್ರತಿ ನೋಡಿ, ಕನಕೋತ್ಸವದಲ್ಲಿ ಸಾಹೇಬ್ರದ್ದು ಒಂದು ರ್ಯಾಡೋ ವಾಚ್ ತರ ಇದೆ. ಪ್ರತಿ ಬಡವ್ರ ಮಗುಗೂ ಒಂದು ವಾಚು, ಒಂದು ಗಿಫ್ಟ್ ಪ್ಯಾಕ್, ಅದನ್ನ ಸಹಜವಾಗಿ ಒಂದು 2-3 ಜನ ಎತ್ಕೊಂಡು ಹೋಗ್ಬೇಕು ಅಂತ ಗಿಫ್ಟ್ ಪ್ಯಾಕ್. ಇದು ಬಡವ್ರ ಮಕ್ಕಳನ್ನ ಬೆಳೆಸಬೇಕು ಅಂತ ನಮ್ಮ ಸಾಹೇಬ್ರಿಗೆ ಅವ್ರ ಮನಸ್ಸಲ್ಲಿ ಇರೋದ್ರಿಂದನೇ ಇದು ಮಾಡ್ತಿದ್ದಾರೆ. ಇದೊಂದು ಸ್ಫೂರ್ತಿ. ನಮಗೆ ಮೊನ್ನೆ CLP ಸಭೆಯಲ್ಲೂ ಹೇಳಿದ್ರು, ನೀವು ಇದನ್ನ ನೋಡ್ಕೊಂಡ್ ಬಂದು ನಿಮ್ಮ ತಾಲೂಕುಗಳಲ್ಲೂ ನೀವು ಮಾಡಬೇಕು ಅಂತ. ನಮ್ಮ ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪಿಸೋದಕ್ಕೆ ಮತ್ತೆ ಬಡವ್ರ ಮಕ್ಕಳನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ಇದು ಅನುಕೂಲ ಆಗುತ್ತೆ. ಸರ್, ಈಗ CJ ರವಿ ಅವರ ಆತ್ಮಹತ್ಯೆ IT ಅವರ ಒಂದು ಕಿರುಕುಳ ಕಾರಣ ಸರ್, ನಾನು ಮೊನ್ನೆ ನಿಮಗೆ ಹೇಳಿದೆ, 1 ಲಕ್ಷ 2 ಲಕ್ಷ ತಿಂಗಳಿಗೆ 5-6 ಸಾವಿರ ದುಡಿಯೋರಿಗೆ IT ED ಬಗ್ಗೆ ಗೊತ್ತಿಲ್ಲ, GST ಬಗ್ಗೆ ಗೊತ್ತಿಲ್ಲ. ನಾನು ಸಿಂಪಲ್ ಆಗಿ ಮತ್ತೆ ಹೇಳಕ್ ಬಯಸ್ತೀನಿ, ನಾವೆಲ್ಲರೂ ಗಿಲ್ಲಿ 50 ಲಕ್ಷ ಗೆದ್ವಿ ಅಂತ ನೀವೆಲ್ಲರೂ ಇದ್ದೀರಾ. ಆದ್ರೆ ಗಿಲ್ಲಿಗೆ ಕಲ್ಲರ್ಸ್ ಇಂದ ಸಿಗೋದೆ 33 ಲಕ್ಷ, ಅಲ್ಲೇ 17 ಲಕ್ಷ ಟ್ಯಾಕ್ಸ್ ಹೋಗುತ್ತೆ. ಸರ್, 30% ಇನ್ಕಮ್ ಟ್ಯಾಕ್ಸ್, 4% ಸೆಸ್, 18% GST ತೆಗೆದ್ರೆ ಗಿಲ್ಲಿಗೆ ಒಂದು 20-22 ಲಕ್ಷ ಸಿಗ್ಬೋದೇನೋ ಫೈನಲಿ. ಇನ್ ಯಾವ 50 ಲಕ್ಷ ಸರ್ ಘನಕಾರ್ಯಕ್ಕೆ? ಇದು ನಿಮಗೆ ಜನಕ್ಕೆ ಅರ್ಥ ಆಗ್ಲಿ ಅನ್ನೋ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಮೋರ್ ದೆನ್ 50% ಟ್ಯಾಕ್ಸ್ಗಳಿಗೆ ಹೋಗುತ್ತೆ. ನಾವು ದುಡಿಯೋದೇನು ಬೆಳೆಯೋದೇನು. ಇವತ್ತು ರಾಯ್ ಅವರು, ಕನ್ನಡದವರು, ಗನ್ ತಗೊಂಡೊಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂತಾರೆ ಅಂದ್ರೆ ಇವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೇಕು ಅಂದ್ರೆ, ನನಗಿರೋ ಮಾಹಿತಿ, ಕೇರಳಗೆ BJPಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಸೊ ಅದೇನಾಯ್ತೇನೋ ಗೊತ್ತಿಲ್ಲ. ನೀವು ಇನ್ನೊಂದು ಗೊತ್ತಿರ್ಬೇಕು, ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ನಾವ್ ಯಾರಾದ್ರೂ ನೋಡಿದೀವ? ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ನನಗಿರೋ ಪ್ರಾಥಮಿಕ ಮಾಹಿತಿ, ಎಲ್ರೂ ಮಾತಾಡ್ತಿರೋದು ಏನೋ BJPಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ, ಅದನ್ನ ಅವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಈ ಭ್ರಷ್ಟ BJP, ಈ ಅಸಮರ್ಥ BJP, ದೇಶನ ಲೂಟಿ ಮಾಡ್ತಾ ಇರೋ BJP, ಇಂಥ BJPಯವರಿಂದ ನಮ್ಮ ದೇಶ ಅಭಿವೃದ್ಧಿ ಆಗುತ್ತಾ? ಆಗಲ್ಲ. ಇಲ್ಲಿ ನಮ್ಮ ಅಶೋಕ್ ಅಣ್ಣ ಬಾಯ್ ಬಡ್ಕೊಂತಾರೆ, ಸುನೀಲ್ ಅಣ್ಣ ಬಾಯ್ ಬಡ್ಕೊಂತಾರೆ, ನಮ್ಮ ಯತ್ನಾಳ್ ಸಾಹೇಬ್ರು JCB ಮೇಲೆ ಕುತ್ಕೊಂಡು ಬಾಯ್ ಬಡ್ಕೊಂತಾರೆ, ಒಂದು ಮೈಸೂರಲ್ಲಿ ಕುತ್ಕೊಂಡು ಕೋತಿ ಸ್ಪೈಕ್ಸ್ ಹಾಕೊಂಡು ಬಾಯ್ ಬಡ್ಕೊಳ್ಳುತ್ತೆ. ಇವ್ರಿಗೆಲ್ಲ ದೇಶದಲ್ಲಿ ಏನ್ ನಡೀತಿದೆ ಇದ್ರ ಬಗ್ಗೆ ಯಾವನ್ನಾದ್ರೂ ಮಾತಾಡಕ್ ಕೇಳಿ, ಮಾತಾಡಲ್ಲ. ನೀವು ಏನಾದ್ರೂ ಕೇಳಿ, ಯತ್ನಾಳ್ ಅವ್ರು ನೀವು ಏನ್ ಕೇಳಿದ್ರು ಅವ್ರ ಆನ್ಸರ್ ಯಡಿಯೂರಪ್ಪ, ವಿಜೇಂದ್ರ ಬಿಟ್ರೆ ಯಾವತ್ತಾದ್ರೂ ಅಭಿವೃದ್ಧಿ ಪರವಾಗಿ ಮಾತಾಡಿದಾರ? ಇಲ್ಲ. ಯತ್ನಾಳ್ ಸಾಹೇಬ್ರೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ ರಿಯಾಕ್ಷನ್ ಏನು? ಒಬ್ಬ ಕಾಮನ್ ಮ್ಯಾನು 1000 ಕೋಟಿ ಎಂಪೈರ್ ಕಟ್ಟಿ ನೋಡಿ, ಅವ್ರ ತಮ್ಮ ಅವ್ರದ್ದು ನೆನ್ನೆ ಸ್ಟೇಟ್ಮೆಂಟ್ ನೋಡ್ತಿದ್ದೆ, ಅವ್ರಿಗೆ ಸಾಲ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ, ಕಳೆದ 1 ತಿಂಗಳಿಂದ IT ಬಗ್ಗೆ ಹೇಳ್ತಿದ್ದಾರೆ. ಸೊ ಕಾಮನ್ ಮ್ಯಾನ್ ಯೋಚನೆ ಮಾಡಬೇಕು. BJPಯವ್ರು ಇದ್ರೆ ಇದೇ ಹರಾಸ್ಮೆಂಟ್. ನೀವು 29ಗಾದ್ರೂ ಸೆಂಟ್ರಲ್ ಅಲ್ಲಿ BJPನ ಕಿತ್ತಾಕಿ ನಮ್ ಕಾಂಗ್ರೆಸ್ಗೆ ಅವಕಾಶ ಕೊಡಿ, ಆಲ್ ಟ್ಯಾಕ್ಸ್ ನಾಮ್ಸ್ ನ ನಾರ್ಮಲೈಸ್ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಒಂದು ಗಂಭೀರವಾದ ಹೇಳಿದ್ರಿ ಸರ್, ಶೂಟ್ ಮಾಡ್ಕೊಂಡ್ರ ಮಾಡಿದ್ರ ಸರ್, ಈಗ ಮಾಡಿದೀರಾ, ಯಾರು ಮಾಡಿದ್ದು ಅನ್ನೋದು ಸರ್ ಈಗ ವೆರಿ ಸಿಂಪಲ್. ಒಳಗಡೆ ನಾವ್ಯಾರು ಇಲ್ಲ, CC ಕ್ಯಾಮ್ರಾ ಫುಟೇಜ್ ಇಲ್ಲ ಅಲ್ವಾ? ಈಗ ಅವರು ಒಳಗಡೆ ಇದ್ದವ್ರು ಹೇಳಿದ್ರೆ ಅಷ್ಟೇ ತಾನೆ. ಈಗ ಮರ್ಡರ್ ಆದಾಗ 100 ಜನ 100 ಹೇಳ್ತಾರೆ. ಹಂಗಾದ್ರೆ ಕಾಮನ್ ಮ್ಯಾನ್ಗೊಂದು ನ್ಯಾಯ, IT ಅವ್ರಿಗೊಂದು ನ್ಯಾಯನ? ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ? ಮಾಡಿದ್ರ ಅಂದ್ರೆ ಯಾರು ಅಂತ ಹೇಳ್ತಿದ್ದೀರಾ ಸರ್? ಈಗ ಅಲ್ಲಿ ಇದ್ದವ್ರು ಯಾರು? IT ಅವರು. ಈಗ ಅಲ್ಲಿ IT ಅವ್ರು ಇದ್ರಲ್ಲ, ಹಂಗಾದ್ರೆ ಏನ್ ಕ್ಲೀನ್ ಚಿಟ್ ಕೊಟ್ಬಿಡಕ್ಕಾಗುತ್ತೆ? ತನಿಖೆ ಆಗ್ಲಿ, SIT ಕೊಡ್ಲಿ. ನಾವು CBIಗೆಲ್ಲ ಕೊಡಲ್ಲ, ಯಾಕಂದ್ರೆ ಅವ್ರ ಕೈಯಲ್ಲಿದೆ CBI. SIT ತನಿಖೆ ಆಗ್ಲಿ. ನನಗೆ ನಂಬಿಕೆ ಇದೆ ಇದಕ್ಕೇನೋ ಒಂದು ಮೇಜರ್ ಟ್ವಿಸ್ಟ್ ಖಂಡಿತವಾಗೂ ಸಿಗುತ್ತೆ. ಸರ್, ಈಗ ಸೆಂಟ್ರಲ್ ಬಜೆಟ್ ನೋಡಿ, ರಾಜೀವ್ ಗೌಡ್ರು ಅವ್ರು ಮಾಡಿರೋ ಆ ಕೃತ್ಯ ತಪ್ಪು. ಒಂದು ಹೆಣ್ಣು ಮಗುಗೆ ಅವಮಾನ ಮಾಡಿದ್ದಾರೆ. ಆದ್ರೆ ಇನ್ನೊಂದು ಆಂಗಲ್, ನಮ್ಮ ಪಕ್ಷದ ಕಾರ್ಯಕರ್ತರು ಏನೋ ಕೋಪದಲ್ಲಿ ಮಾತಾಡಿದ್ದಾರೆ, ಅದಕ್ಕೆ FIR ಆಗಿದೆ, ಅರೆಸ್ಟ್ ಆಗಿದ್ರು, ಜೈಲಲ್ಲಿ ಇದ್ದಾರೆ, ಬೇಲ್ ಮೇಲೆ ಆಚೆ ಬಂದಿದೆ. ಆ ವಿಚಾರನ ಪಕ್ಕಕ್ಕೆ ಮಾತಾಡ್ತೀನಿ. ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡನು ಪಕ್ಷ ಕಟ್ಟಿದಂತೆ 5-6 ವರ್ಷದಿಂದ ಮನೆ, ಮಠ,
ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಶಿಡ್ಲಘಟ್ಟ ಬೀದಿ ಬೀದಿ ಅಲ್ದಿದಾರ್ರಿ. ಏಕಾಏಕಿ ಒಬ್ಬನ ಪೊಲಿಟಿಕಲ್ ಕೆರಿಯರ್ನ ಹಿಂಗ್ ಎಂಡ್ ಮಾಡ್ಬಿಟ್ರೆ, ನಾನು ರಾಜೀವ್ ಗೌಡನ ಇನ್ಸಿಡೆಂಟ್ ಅಲ್ಲಿ ಸಮರ್ಪಿಸ್ಕೊಂತ ಇಲ್ಲ, ಆದ್ರೆ ಎಸ್ ಆ ಇನ್ಸಿಡೆಂಟ್ ತಪ್ಪೇ, ಆದ್ರೆ ಅದನ್ನ ಬಿಟ್ಟು ಹೇಳ್ತೀನಿ, ನಾನು ಪೊಲಿಟಿಕಲ್ ಕೆರಿಯರ್ ಮುಗಿಸ್ಬಿಡ್ಬೇಕಾ? ಇಲ್ಲ, ಅವ್ರ ಸಸ್ಪೆನ್ಷನ್ ಪಕ್ಷ ವಾಪಸ್ ತಗೊಳುತ್ತೆ ಅನ್ನೋ ಭರವಸೆ ನನಗಿದೆ. ಅಲ್ಲ ಸರ್, ಈಗ ನೀವೇನೋ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ನಿಮ್ ಕೆರಿಯರ್ ಏನ್ ಮಾಡ್ಬಿಟ್ರೆ? ಇಲ್ಲ, ರಾಜೀವ್ ಗೌಡನೇ ಮುಂದಿನ ಬಾರಿ ಶಿಡ್ಲಘಟ್ಟ ಅಭ್ಯರ್ಥಿ ಆಗಬೇಕು, ಗೆದ್ದು ಬರ್ತಾರೆ. ಯಾಕೆ ಪಕ್ಷ ಕಟ್ಟಿಲ್ವಾ ಶಿಡ್ಲಘಟ್ಟದಲ್ಲಿ? ನೋಡಿ, ರಾಜೀವ್ ಗೌಡನ ಯಾರೋ ಸ್ಥಳೀಯವಾಗಿ ಟಾರ್ಗೆಟ್ ಮಾಡಿದ್ದಾರೆ, ಅಷ್ಟು ಮಾತ್ರ ನಾನು ಹೇಳ್ಬೋದೆ. ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಬೈಯುವಂತದ್ದು ಒಬ್ಬ ಅಧಿಕಾರಿ ತಪ್ಪು. ರಾಜೀವ್ ಗೌಡ್ರು ಹೆಣ್ಣು ಮಗು ಬೈದಿರೋ ತಪ್ಪು, ಅವ್ರು ಹೋಗಿ ಕ್ಷಮೆ ಕೇಳಬೇಕು, ಕಾನೂನು ರೀತಿ ಶಿಕ್ಷೆನೂ ಆಗ್ಬೇಕು. ಅದನ್ನ ಪಕ್ಕಕ್ಕಿಟ್ಟು ಅದೊಂದು ತಪ್ಪಕ್ಕೆ ಅವ್ರ ಕೆರಿಯರೇ ಮುಗಿಸೋದು ತಪ್ಪು ಅಲ್ವಾ? ಒಂದ್ ಸಣ್ಣ ತಪ್ಪಿಗೆ ನೀವು ನೇಣಾಕೋ ಶಿಕ್ಷೆ ಕೊಟ್ಬಿಟ್ರೆ ಹೆಂಗೆ? ಎಸ್, ನಾನು ರಾಜೀವ್ ಗೌಡ್ರನ್ನ ಸಮರ್ಪಿಸ್ಕೊಂತ ಇಲ್ಲ. ನಾನು ಮತ್ತೊಮ್ಮೆ ಇನ್ನೊಂದು ಹೇಳ್ತಾ ಇದ್ದೀನಿ ಸರ್, ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು, ರಾಯ್ ಅವರು ಶೂಟ್ ಮಾಡ್ಕೊಂಡ್ರ, ಶೂಟ್ ಮಾಡಲ್ಪಟ್ರ, ಯಾರಾದ್ರೂ ಶೂಟ್ ಮಾಡಿದ್ರ ಅಷ್ಟೇ. ಈಗ ಹಿಂದೆ ಸರ್ಕಾರ ಇದೆ ಸರ್, ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀರಿ? ಇಲ್ಲ, SIT ಕೊಡಿ ಅಂತೀವಿ, ನನಗೆ ಗೊತ್ತಿರೋ ಪ್ರಕಾರ ಕೊಡ್ತಾರೆ. ಲಾಸ್ಟ್ ರಾತ್ರಿ ಈ ವಿಚಾರವಾಗಿ ನಾನು ಡಿಸ್ಕಸ್ ಮಾಡ್ತಿದ್ವಿ ನಾವೆಲ್ಲ. ತಪ್ಪೇನಿದ್ರು ಆಚೆ ಬರುತ್ತೆ. IT ಅವ್ರು ತಪ್ಪು ಮಾಡಿದ್ರು ಬಿಡಲ್ಲ, ED ಅವ್ರು ತಪ್ಪು ಮಾಡಿದ್ರು ಬಿಡಲ್ಲ, ಯಾರು ತಪ್ಪು ಮಾಡಿದ್ರು ತಪ್ಪೆ. ಕಾನೂನು IT ಅವ್ರಿಗೊಂದು, ED ಅವ್ರಿಗೊಂದು, ಮಾನ್ಯ ಮೋದಿಜಿ ಅವ್ರಿಗೊಂದು, ನಡ್ಡಾಜಿಗೊಂದು, ನಿತಿನ್ ನಬೀನ್ಜಿಗೊಂದು, ಹಂಗೆಲ್ಲ ಇಲ್ಲ ಅಲ್ವಾ? ಈ ಭ್ರಷ್ಟ BJP ಹೋಗೋರ್ಗು ನಮ್ಮ ದೇಶ ಉದ್ಧಾರ ಆಗಲ್ಲ ಸರ್. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.